ಪದೇ ಪದೇ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಬರ್ತಾ ಇದೆಯಲ್ಲ, ನಾವು ನೋಡ್ತಾ ಇದ್ದೀವಿ. ನಿನ್ನೆ 3 ವಿಮಾನಗಳು, ಒಂದು ಬ್ರಿಟಿಷ್ ಏರ್ವೇಸ್, ಇನ್ನೊಂದು ಭಾರತದ ವಿಮಾನ, ಮತ್ತೊಂದು ವಿಮಾನ. ಇವತ್ತು ಮತ್ತೊಂದು ಸುದ್ದಿ ಬಂದಿದೆ. ನಿನ್ನೆ ಹಾಂಗ್ಕಾಂಗ್ ಘಟನೆ ಇದೆಯಲ್ಲ, ಅದು ಮರುಕಳಿಸಿದೆ. ಮತ್ತೊಂದು ಏರ್ ಇಂಡಿಯಾ ವಿಮಾನದಲ್ಲೂ ಕೂಡ ತಾಂತ್ರಿಕ ದೋಷ. ಸ್ಯಾನ್ ಫ್ರಾನ್ಸಿಸ್ಕೋದಿಂದ ದುಬೈಗೆ ಹೊರಟಿತ್ತು ವಿಮಾನ. ಅದು ಬೋಯಿಂಗ್ ಅಲ್ಲ, ಅದೊಂದು ಸಮಾಧಾನ. ಯಾಕೋ ಎಡವಟ್ಟಾಗ್ತಾ ಇದೆ ಅಂತ ಗೊತ್ತಾಯಿತು. ಕೋಲ್ಕತ್ತಾದಲ್ಲೇ ಪ್ರಯಾಣಿಕರನ್ನ ಕೆಳಗಡೆ ಇಳಿಸ್ತಾ 180 ವಿಮಾನ ಏರ್ ಇಂಡಿಯಾ. ಇದ್ಯಾಕೋ ಘಟನಾವಳಿಗಳು ಪದೇ ಪದೇ ಆಗ್ತಾ ಇವೆ. ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದು ಸಣ್ಣ ಏರುಪೇರುಗಳಾದರೂ ಕೂಡ ಒಳಗಡೆ ಇದ್ದಂಥವ್ರಿಗೆ ಜೀವ ದಸಕ್ಕಂದು ಬಿಡುತ್ತೆ, ಏನಪ್ಪ ಏನಾಗ್ಬೋದು ಅಂತ. ಜೊತೆಗೆ ಕ್ಯಾಪ್ಟನ್ಗಳಿಗೂ ಕೂಡ ಅಷ್ಟನ್ನೇ, ಅವರು ಯಾವುದನ್ನು ಮೈ ಮೇಲೆ ನಡ್ಕೊಳ್ಳೋಕೆ ತಯಾರಿರಲ್ಲ ಪಾಪ. ಯಾಕಂದರೆ ಒಂದು ವಿಮಾನ ಬಿತ್ತು ಅಂತಂದರೆ ಬದುಕುಳಿಯುವಂಥ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ. ಇಲ್ಲವೇ ಇಲ್ಲ ಅನ್ನಬೇಕು. ಎಲ್ಲೋ ಅಲ್ಲೋ ಇಲ್ಲೋ ಒಂದೋ ಎರಡೋ ಘಟನಾವಳಿಗಳನ್ನು ಬಿಟ್ಟರೆ ಉಳಿದಂಥವೆಲ್ಲವೂ ಕೂಡ ಸರ್ವನಾಶವೇ. ಹೀಗಾಗಿರೋ ಅಂತಂದರೆ ಆ ಫೋಬಿಯಾ ಕೂಡ ಶುರುವಾಗಿದೆ. ಜೊತೆಗೇನು ಅಂತಂದರೆ ಒಂದು ಸಣ್ಣ ತಾಂತ್ರಿಕ ದೋಷ ಆದರೂ ಕೂಡ ಯಾರು ರಿಸ್ಕ್ ತಗೊಳ್ಳುವಂಥ ಮನಸ್ಥಿತಿನಲ್ಲಿ ಖಂಡಿತವಾಗಲೂ ಇಲ್ಲ. ಹೀಗಾಗಿಯೇ ನಾವು ನೋಡ್ತಾ ಇದ್ದೀವಿ ಒಂದು 3-4 ದಿವಸದಿಂದ ಬ್ಯಾಕ್ ಟು ಬ್ಯಾಕ್ ಇಂಥ ಘಟನಾವಳಿಗಳು ಜರುಗ್ತಾ ಇವೆ.